ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದೀಗ ಕರ್ನಾಟಕ ಸರ್ಕಾರದಿಂದ ರಾಜ್ಯಾದ್ಯಂತ ಇರುವಂತಹ ಕಾರ್ಮಿಕರ ಮಕ್ಕಳಿಗೆ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ. ಅದೇನೆಂದರೆ, ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಕ್ಕಳ ಶಿಕ್ಷಣ ಸಹಾಯಧನದ ಹಣವನ್ನು ಪರಿಷ್ಕರಣೆ ಮಾಡಲಾಗಿದೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಲ್ಲ, ಇದು ಇವತ್ತಿನ ಕನ್ನಡಪ್ರಭ ಪೇಪರಲ್ಲಿ ಬಂದಿತ್ತು. ಕಟ್ಟಡ ಇತರ ಕಾರ್ಮಿಕರ ಮಕ್ಕಳ ಶಿಕ್ಷಣ ಸಹಾಯಧನ ಪರಿಷ್ಕರಣೆ. ನೋಂದಾಯಿತ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಕ್ಕಳ ವಾರ್ಷಿಕ ಶೈಕ್ಷಣಿಕ ಸಹಾಯಧನದ ಮೊತ್ತವನ್ನು 2023-24ನೇ ಸಾಲಿನಿಂದ ಅನ್ವಯಿಸುವಂತೆ ಪರಿಷ್ಕರಿಸಿ ಸರ್ಕಾರ ಆದೇಶಿಸಿದೆ. ಅಂದರೆ 2023-24ನೇ ಸಾಲಿನಿಂದ ಈ ಕಾರ್ಮಿಕರ ಮಕ್ಕಳು ಇರ್ತಾರಲ್ಲ, ಓದ್ತಾ ಇರ್ತಾರಲ್ಲ, ಮಕ್ಕಳಿಗೆ ಕೊಡ್ತಾ ಇದ್ದಾರಲ್ಲ ಸ್ಕಾಲರ್ಶಿಪ್ಪು, ಅದನ್ನು ರಿವೈಸ್ ಮಾಡಿದೆ. ಅಂದರೆ ಸ್ವಲ್ಪ ಅಮೌಂಟನ್ನು ಚೇಂಜಸ್ ಮಾಡಿದೆ. ಸೊ ಆ ಥರ ಮಾಡಿಬಿಟ್ಟು ಸರ್ಕಾರ ಆರ್ಡರ್ ಮಾಡಿದೆ. ಅದೇನೆಂದರೆ, 1ನೇ ತರಗತಿಯಿಂದ 5ನೇ ತರಗತಿವರೆಗಿನ ಮಕ್ಕಳಿಗೆ ವಾರ್ಷಿಕ ಅಂದರೆ ವರ್ಷಕ್ಕೆ 1,800 ರೂಪಾಯಿ ಕೊಡ್ತಾರೆ. 6ನೇ ತರಗತಿಯಿಂದ 8ನೇ ತರಗತಿ ಮಕ್ಕಳಿಗೆ 2,400 ರೂಪಾಯಿ, 9 ಮತ್ತು 10ನೇ ತರಗತಿ ಮಕ್ಕಳಿಗೆ 3,000 ರೂಪಾಯಿ, PUC ಓದ್ತಿರುವಂತಹ ಮಕ್ಕಳಿಗೆ 4,600 ರೂಪಾಯಿ. ಅದು ಪ್ರಥಮ PUC ಇರ್ಬೋದು, ದ್ವಿತೀಯ PUC ಇರ್ಬೋದು. ಪದವಿ, ಇಂಜಿನಿಯರಿಂಗ್, ಸ್ನಾತಕೋತ್ತರ ಪದವಿ ಅಂದರೆ ಮಾಸ್ಟರ್ಸು, BSc ನರ್ಸಿಂಗು ಅಥವಾ ಪ್ಯಾರಾಮೆಡಿಕಲ್ಲು, MTech, LLB, LLM ವಿದ್ಯಾರ್ಥಿಗಳಿಗೆ 10,000 ರೂಪಾಯಿ, ಪಾಲಿಟೆಕ್ನಿಕ್ಕು, ITI ವಿದ್ಯಾರ್ಥಿಗಳಿಗೆ 4,600 ರೂಪಾಯಿ, MD ಮೆಡಿಕಲ್ಗೆ 12,000 ರೂಪಾಯಿ, B.Ed ವಿದ್ಯಾರ್ಥಿಗಳು ಓದ್ತಿರ್ತಾರಲ್ಲ ಅವರಿಗೆ 6,000 ರೂಪಾಯಿ, PhD, MPhil, IIT ಮತ್ತು IIM ವಿದ್ಯಾರ್ಥಿಗಳಿಗಾದರೆ 11,000 ರೂಪಾಯಿಗಳಿಗೆ ಪರಿಷ್ಕರಿಸಲಾಗಿದೆ ಅಂತ ಕಾರ್ಮಿಕ ಇಲಾಖೆ ಅಧಿಸೂಚನೆಯನ್ನು ಹೊರಡಿಸಿದೆ. ಸೊ ಇದು ಫ್ರೆಂಡ್ಸ್, ಸರ್ಕಾರದಿಂದ ಇದೀಗ ಸಹಾಯಧನವನ್ನು ಪರಿಷ್ಕರಣೆ ಮಾಡಲಾಗಿದೆ. ಇದು 2023-24ನೇ ಸಾಲಿನಿಂದ ಅನ್ವಯಿಸುತ್ತೆ. ಸೊ ಇದು ಇವತ್ತಿನ ಮಾಹಿತಿ. ಇದೇ ರೀತಿ ಸರ್ಕಾರದಿಂದ ಬರುವಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ವಿಡಿಯೋ ಇಷ್ಟ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.